ನಮಸ್ಕಾರ ರೈತ ಬಂಧುಗಳೇ. ಕಳೆದ ಕ್ಲಾಸ್ನಲ್ಲಿ ನಾವು ಕೃಷಿಯ ಪರಿಚಯ ಮತ್ತು ಅದರ ಮಹತ್ವ ಬಗ್ಗೆ ತಿಳಿದುಕೊಂಡೆವು. ಇಂದು ಡೇ 2ನಲ್ಲಿ ಕೃಷಿಯ ಯಶಸ್ಸಿಗೆ ಅತ್ಯಂತ ಮುಖ್ಯವಾದ ವಿಷಯವಾದ ಜಮೀನು ಆಯ್ಕೆ, ಮಣ್ಣಿನ ಪರೀಕ್ಷೆ ಇವೆರಡರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಒಳ್ಳೆಯ ಬೆಳೆಗಾಗಿ ಮೊದಲು ಒಳ್ಳೆಯ ಮಣ್ಣು ಬೇಕು. ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿಮ್ಮ ಜಮೀನಿಗೆ ಯಾವ ಬೆಳೆ ಸೂಕ್ತ, ಮಣ್ಣಿನ ಪರೀಕ್ಷೆ ಹೇಗೆ ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಎಲ್ಲವೂ ಸ್ಪಷ್ಟವಾಗುತ್ತದೆ. ಭಾಗ 1, ಜಮೀನು ಆಯ್ಕೆ ಮಹತ್ವ. ರೈತರು ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ? ಹತ್ತಿರದವರು ಬೆಳೆದ ಬೆಳೆ ನಾನೂ ಬೆಳೆಸಬೇಕು ಅನ್ನೋದು. ಆದರೆ ಪ್ರತಿಯೊಂದು ಜಮೀನು ಒಂದೇ ಥರ ಇರಲ್ಲ. ಜಮೀನು ಆಯ್ಕೆ ಮಾಡುವಾಗ ಗಮನಿಸಬೇಕಾದ ಅಂಶಗಳು: 1. ಮಣ್ಣಿನ ಬಗೆ. 2. ನೀರಿನ ಲಭ್ಯತೆ. 3. ಜಮೀನಿನ ಎತ್ತರ ಇಳಿಜಾರು. 4. ಮಳೆ ಪ್ರಮಾಣ. 5. ಹಳೆಯ ಬೆಳೆ ಇತಿಹಾಸ. ಇವೆಲ್ಲ ನೋಡದೆ ಬೆಳೆ ಆಯ್ಕೆ ಮಾಡಿದರೆ ಖರ್ಚು ಜಾಸ್ತಿ, ಲಾಭ ಕಡಿಮೆ. ಭಾಗ 2, ಮಣ್ಣಿನ ಬಗೆಯ ಪರಿಚಯ. ಭಾರತದಲ್ಲಿ ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮಣ್ಣಿನ ಬಗೆಗಳು. 1. ಕೆಂಪು ಮಣ್ಣು. ಲಕ್ಷಣಗಳು: ಬಣ್ಣ ಕೆಂಪು ಅಥವಾ ಕೆಂಪು ಕಂದು, ನೀರು ಹಿಡಿಯುವ ಶಕ್ತಿ ಕಡಿಮೆ, ಬೇಗ ಒಣಗುತ್ತದೆ. ಸೂಕ್ತ ಬೆಳೆಗಳು: ಸಜ್ಜೆ, ರಾಗಿ, ನೆಲಗಡಲೆ. ಸಲಹೆ: ಈ ಮಣ್ಣಿಗೆ ಹೆಚ್ಚು ಸಾವಯವ ಗೊಬ್ಬರ ಹಾಕಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. 2. ಕಪ್ಪು ಮಣ್ಣು. ಲಕ್ಷಣಗಳು: ಬಣ್ಣ ಗಾಢ ಕಪ್ಪು, ನೀರು ಹೆಚ್ಚು ಹಿಡಿಯುತ್ತದೆ, ಒಣಗಿದಾಗ ಬಿರುಕು ಬೀಯುತ್ತದೆ. ಸೂಕ್ತ ಬೆಳೆಗಳು: ಬೆಳ್ಳುಳ್ಳಿ, ಹುರಳಿ, ಹತ್ತಿ, ಜೋಳ. ವಿಶೇಷ: ಕಪ್ಪು ಮಣ್ಣನ್ನು ರೈತರ ಮಣ್ಣು ಅಂತಲೂ ಕರೆಯುತ್ತಾರೆ. 3. ಮರಳು ಮಣ್ಣು. ಲಕ್ಷಣಗಳು: ನೀರು ಹಿಡಿಯುವ ಶಕ್ತಿ ಕಡಿಮೆ, ಗೊಬ್ಬರ ಬೇಗ ಹೊರಹೋಗುತ್ತದೆ. ಸೂಕ್ತ ಬೆಳೆಗಳು: ತೆಂಗು, ಕಲ್ಲಂಗಡಿ, ಕರಬೂಜ. 4. ಮಿಶ್ರ ಮಣ್ಣು. ಅತ್ಯುತ್ತಮ ಮಣ್ಣು, ಹೆಚ್ಚಿನ ಬೆಳೆಗಳಿಗೆ ಸೂಕ್ತ. ಭಾಗ 3, ಮಣ್ಣಿನ pH ಎಂದರೇನು? pH ಅಂದರೆ ಮಣ್ಣಿನ ಆಮ್ಲೀಯತೆ ಅಥವಾ ಕ್ಷಾರೀಯತೆ. pH ಮೌಲ್ಯ 6.5 ರಿಂದ 7.5 ಉತ್ತಮ, 6ಕ್ಕಿಂತ ಕಡಿಮೆ ಅಂದರೆ ಆಮ್ಲೀಯ ಮಣ್ಣು, 8ಕ್ಕಿಂತ ಹೆಚ್ಚು ಅಂದರೆ ಕ್ಷಾರೀಯ ಮಣ್ಣು. pH ಸರಿಯಾಗಿಲ್ಲ ಅಂದರೆ ಏನಾಗುತ್ತದೆ? ಗೊಬ್ಬರ ಇದ್ದರೂ ಬೆಳೆ ಹೀರಿಕೊಳ್ಳಲ್ಲ, ಬೆಳವಣಿಗೆ ಕುಂಠಿತ, ಇಳುವರಿ ಕಡಿಮೆ. ಭಾಗ 4, ಮಣ್ಣಿನ ಪರೀಕ್ಷೆ ಹೇಗೆ ಮಾಡುವುದು? ವಿಧಾನ 1, ಕೃಷಿ ಇಲಾಖೆಯಲ್ಲಿ ಮಣ್ಣಿನ ಪರೀಕ್ಷೆ. ಹತ್ತಿರದ ಕೃಷಿ ಇಲಾಖೆ ಮಣ್ಣಿನ ಪರೀಕ್ಷಾ ಪ್ರಯೋಗಾಲಯ. ಮಣ್ಣು ತೆಗೆದುಕೊಳ್ಳುವ ವಿಧಾನ: ಜಮೀನಿನ 4-5 ಕಡೆ ಮಣ್ಣು ತೆಗೆದುಕೊಳ್ಳಿ. ಮೇಲಿನ 6 ಇಂಚು ಆಳದಿಂದ ಮಣ್ಣು ಒಣಗಿಸಿ ಮಿಶ್ರಣ ಮಾಡಿ ಅರ್ಧ ಕೆಜಿ ಮಣ್ಣು ಕೊಡಿ. ಪರೀಕ್ಷೆಯಲ್ಲಿ ತಿಳಿಯುವುದು: pH, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್. ವಿಧಾನ 2, ಮನೆ ಮಟ್ಟದಲ್ಲಿ ಸರಳ ಪರೀಕ್ಷೆ. ಲಿಟ್ಮಸ್ ಪೇಪರ್ ಅಥವಾ pH ಕಿಟ್ ಬಳಸಿ ಅಂದಾಜು ತಿಳಿದುಕೊಳ್ಳಬಹುದು. ಪೂರ್ಣ ವರದಿಗೆ ಸರ್ಕಾರದ ಪರೀಕ್ಷೆ ಅಗತ್ಯ. ಭಾಗ 5, ಮಣ್ಣಿನ ನಂಟು, ಬೆಳೆ ಹೊಂದಾಣಿಕೆ. ಪ್ರತಿಯೊಂದು ಮಣ್ಣಿಗೂ ಅದರದ್ದೇ ಬೆಳೆ ಇದೆ. ಉದಾಹರಣೆ: ಕೆಂಪು ಮಣ್ಣು ಸಜ್ಜೆ, ಬಜ್ರ. ಕಪ್ಪು ಮಣ್ಣು ಬೆಳ್ಳುಳ್ಳಿ, ಹುರಳಿ. ಮರಳು ಮಣ್ಣು ಕಲ್ಲಂಗಡಿ. ಮಿಶ್ರ ಮಣ್ಣು ತರಕಾರಿ, ಧಾನ್ಯ. ತಪ್ಪು ಬೆಳೆ ಆಯ್ಕೆ ಮಾಡಿದರೆ ಹೆಚ್ಚು ರೋಗ, ಹೆಚ್ಚು ಖರ್ಚು, ಕಡಿಮೆ ಲಾಭ. ರೈತರು ಮಾಡುವ ಸಾಮಾನ್ಯ ತಪ್ಪುಗಳು: 1. ಮಣ್ಣಿನ ಪರೀಕ್ಷೆ ಮಾಡದೆ ಬೆಳೆ ಆಯ್ಕೆ ಮಾಡುವುದು. ಪಕ್ಕದ ರೈತರನ್ನು ನೋಡಿ ಬೆಳೆ ಬೆಳೆಯುವುದು. ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಕೆ. ಸಾವಯವ ಗೊಬ್ಬರ ಕಡೆಗಣಿಸುವುದು. ಯಶಸ್ವಿ ಕೃಷಿಗೆ 5 ಸೂತ್ರಗಳು: 1. ಮೊದಲು ಮಣ್ಣು ತಿಳಿ. 2. ನಂತರ ಬೆಳೆ ಆಯ್ಕೆ. 3. ಮಣ್ಣಿನ ಪರೀಕ್ಷೆ ತಪ್ಪಿಸಬೇಡಿ. 4. ಸಾವಯವ ಗೊಬ್ಬರ ಬಳಸಿ. 5. ಹಂತ ಹಂತವಾಗಿ ಕೃಷಿ ಮಾಡಿ. ಒಟ್ಟಾರೆ ಹೇಳೋದಾದರೆ, ರೈತ ಬಂಧುಗಳೇ, ಮಣ್ಣು ನಮ್ಮ ತಾಯಿ. ಅದನ್ನು ತಿಳಿದು ಗೌರವಿಸಿ ಕೃಷಿ ಮಾಡಿದರೆ ಕೃಷಿಯೇ ನಮ್ಮ ಬದುಕು ಕಟ್ಟುತ್ತದೆ. ಮುಂದಿನ ಡೇ 3 ಕ್ಲಾಸ್ನಲ್ಲಿ ಬಿತ್ತನೆ ವಿಧಾನಗಳು ಮತ್ತು ಬೆಳೆ ತಯಾರಿ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ರೈತ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಕೃಷಿ.